ಇನ್ನು ಚಿತ್ತಾಪುರದಲ್ಲಿ ತಾರಕಕ್ಕೇರಿದ ಪಥಸಂಚಲನ ಫೈಟ್. ಹೈಕೋರ್ಟ್ ಅಂಗಳಕ್ಕೆ ಆರ್ಎಸ್ಎಸ್ ಪಥಸಂಚಲನದ ಚೆಂಡು ಬಿದ್ದಿದೆ. ಈಗ ನಿನ್ನೆ ಜಿಲ್ಲಾಡಳಿತ ನೇತೃತ್ವದಲ್ಲಿ ನಡೆದಂತಹ ಶಾಂತಿ ಸಭೆ ವಿಫಲವಾಗಿದೆ. ಹೈಕೋರ್ಟ್ ಗಮನಕ್ಕೆ ಜಿಲ್ಲಾಡಳಿತ ತರಲಿದೆ. ಇಂದು ಸಂಜೆ ಅಥವಾ ನಾಳೆ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಕಲಬುರಗಿ ಹೈಕೋರ್ಟ್ ವರದಿ ನೀಡಲಿರುವ ಜಿಲ್ಲಾಡಳಿತ ಒಮ್ಮತದ ನಿರ್ಧಾರಕ್ಕೆ ಬಾರದೆ ಜಿಲ್ಲಾಡಳಿತ ಇದೀಗ ಕೈಚೆಲ್ಲಿ ಕೂತಿದೆ. ಜಿಲ್ಲಾಡಳಿತ ನೇತೃತ್ವದಲ್ಲಿ ನಡೆದಂತಹ ಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ನಿನ್ನೆ ಸಭೆ ನಡೆಯಿತು. ಆರ್ಎಸ್ಎಸ್ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಸಭೆಯಲ್ಲಿ ಭಾಗಿಯಾಗಿದ್ವು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ, ಭಿನ್ನಾಭಿಪ್ರಾಯಗಳು ವ್ಯಕ್ತವಾಯಿತು. ಶಾಂತಿ ಸಭೆಯಲ್ಲಿ ಅಶಾಂತಿನೇ ಎದ್ದೇಳ್ತು. ಯಾವುದೇ ಒಂದು ನಿರ್ಧಾರಕ್ಕೆ ಬರದೆ ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಹಾಗಾಗಿ ಇದೀಗ ಆರ್ಎಸ್ಎಸ್ ಪಥಸಂಚಲನದ ಚೆಂಡು ಹೈಕೋರ್ಟ್ ಅಂಗಳಕ್ಕೆ ಬಂದು ತಲುಪಿದೆ. ಹೈಕೋರ್ಟೇ ಸೂಚನೆಯನ್ನ ಕೊಟ್ಟಿತ್ತು, ಶಾಂತಿ ಸಭೆಯನ್ನ ಮಾಡಿ, ಶಾಂತಿ ಸಭೆಯಲ್ಲಿ ಏನ್ ಚರ್ಚೆಯಾಗುತ್ತೋ ತಾವೆಲ್ಲರೂ ಕೂಡ ಒಮ್ಮತದಿಂದ ಏನ್ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರೋ ಅದನ್ನ ಕೋರ್ಟ್ಗೆ ತಿಳಿಸಿ ಅಂತ ಹೇಳಿ. ಆದರೆ ನಿನ್ನೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಗಮನಕ್ಕೆ ಜಿಲ್ಲಾಡಳಿತ ನಿನ್ನೆ ಏನೆಲ್ಲ ಆಯಿತು ಅನ್ನೋ ವಿಚಾರಗಳನ್ನ ತರುತ್ತೆ. ಇವತ್ತು ಸಂಜೆ ಅಥವಾ ನಾಳೆ ವರದಿ ಸಲ್ಲಿಕೆಯಾಗುತ್ತೆ. ಹೈಕೋರ್ಟ್ ಏನ ಆದೇಶವನ್ನ ಕೊಡುತ್ತೋ ಅಥವಾ ಏನ್ ಸೂಚನೆಯನ್ನ ಈ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಇರಬಹುದು ಅಥವಾ ಬೇರೆ ಬೇರೆ ಸಂಘಟನೆಗಳಿಗೆ ಕೊಡಬಹುದು ಅನ್ನೋ ಕುತೂಹಲವೂ ಕೂಡ ಇದೆ. ಕಲಬುರಗಿ ಹೈಕೋರ್ಟ್ಗೆ ಜಿಲ್ಲಾಡಳಿತ ವರದಿಯನ್ನ ನೀಡಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ ಪಾಟೀಲ್, ನಿನ್ನೆ ನೋಡಿದ್ವಿ ಶಾಂತಿ ಸಭೆಯಲ್ಲಿ ಅಶಾಂತಿ ಎದ್ದಿದ್ದೆ, ಹೆಚ್ಚು ಒಮ್ಮತದ ಅಭಿಪ್ರಾಯಕ್ಕೆ ಬರುವುದಕ್ಕೆ ಸಾಧ್ಯ ಆಗಲಿಲ್ಲ. ಜಿಲ್ಲಾಡಳಿತ ಇದೀಗ ಕೋರ್ಟ್ ಮೊರೆ ಹೋಗಲಿದೆ. ವರದಿಯನ್ನ ಯಾವಾಗ ಸಬ್ಮಿಟ್ ಮಾಡುತ್ತೆ, ಇವತ್ತ ನಾಳೆನೋ ಏನಾಗುತ್ತೆ ಕೋರ್ಟ್ನಲ್ಲಿ ಅಂತ ಪಥಸಂಚಲನ ವಿಚಾರ? ಮರುಸರಿ ನಿನ್ನೆ ಸಾಕಷ್ಟು ಏನು ಗೊಂದಲದ ಗೂಡು ಮತ್ತು ದೊಡ್ಡ ಏನು ಗಲಾಟೆಗೆ ಕಾರಣವಾದಂತ ಶಾಂತಿ ಸಭೆಯಲ್ಲಿ ಬಂದಿರತಕ್ಕಂತ ಮಾಹಿತಿಗಳು ಮತ್ತು ದಾಖಲಾದಂತಹ ಹೇಳಿಕೆಗಳನ್ನ ಇಟ್ಟುಕೊಂಡು ಆ ಸಭೆ ಜಿಲ್ಲಾಡಳಿತ ವರದಿಯನ್ನ ತಯಾರಿಸ್ತಿರ್ತಕ್ಕಂಥದ್ದು ಮತ್ತು ಆ ವರದಿಯನ್ನ ಹೈಕೋರ್ಟ್ಗೆ ಏನು ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಏನೋ ವರದಿಯನ್ನ ಸಲ್ಲಿಸಬೇಕಾದಂತ ಅನಿವಾರ್ಯತೆ ಜಿಲ್ಲಾಡಳಿತದ ಮುಂದಿದೆ. ಯಾಕೆಂತಂದ್ರೆ ನಾಳೆ ಮಧ್ಯಾಹ್ನ 2:30ಕ್ಕೆ ಮತ್ತೊಮ್ಮೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಆ ಸರ್ಕಾರ ಮತ್ತು ಆರ್ಎಸ್ಎಸ್ ಏನು ವಿಚಾರಣೆ ಆರಂಭ ಆಗುತ್ತೆ. ಅವಾಗ ಆರ್ಎಸ್ಎಸ್ ರಿಟ್ ಹೋಗಿತ್ತು, ಆ ರಿಟ್ ವಿಚಾರಣೆ ಆರಂಭವಾಗುತ್ತೆ. ಪ್ರತಿವಾದಿಯಾಗಿ ಸರ್ಕಾರ ಇರೋದ್ರಿಂದ ಸಹಜವಾಗಿ ಏನು ಅಂತಂದ್ರೆ ಹೈಕೋರ್ಟ್ ಸೂಚನೆಯನ್ನ ನೀಡಿತು, ನೀವು ಶಾಂತಿ ಸಭೆ ಮೂಲಕ ಏನು ಅಂತಂದ್ರೆ ಎಲ್ಲರನ್ನ ಒಗ್ಗೂಡಿಸಬೇಕು ಮತ್ತು ಅಲ್ಲೇ ಮನವೊಲಿಕೆಯನ್ನ ಮಾಡಿ ಏನು ಪಥಸಂಚಲನಕ್ಕೆ ಮತ್ತು ಉಳಿದ ಸಂಘಟನೆಗಳಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಶಾಂತಿ ಸಭೆ ಕರೀರಿ ಅಂತ ಹೇಳಿತ್ತು. ಆ ಶಾಂತಿ ಸಭೆ ಸದ್ಯ ಸಾಧ್ಯವಾಗಿಲ್ಲ, ಯಾರು ಕೂಡ ಒಮ್ಮತಕ್ಕೆ ಬಂದಿಲ್ಲ. ಹೀಗಾಗಿ ಏನು ಅಂತಂದ್ರೆ ಇಲ್ಲಿ ದಾಖಲಾದಂತ ವಿಚಾರಗಳನ್ನ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸುತ್ತೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ಜಿಲ್ಲಾಡಳಿತ ಏನು ಅಂತಂದ್ರೆ ವರದಿಯನ್ನ ಸಲ್ಲಿಸುವಂತ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಮಧುಶ್ರೀ, ಓಕೆ, ಧನ್ಯವಾದ ದತ್ತಾತ್ರೇಯ ತಮ್ಮ ಮಾಹಿತಿಗಾಗಿ. ಮನುವಾದಿ